ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು KSMCL ಕಡೆಯಿಂದನೇ 80% ಔಷಧ ಪೂರೈಕೆಗೆ ಕ್ರಮ ತಗೊಂಡಿದ್ದೀರಿ ಸರ್, ಇದ್ರ ಬಗ್ಗೆ ಹೇಳಿ ಅಂತ. KSMCL ಮುಖಾಂತರ ಈಗ ನಾವು ಎಲ್ಲ ಭಾಳ ಅದನ್ನು ಕೂಡ ಪಾರದರ್ಶಕವಾಗಿ ಆಗಬೇಕು, ಟೆಂಡರ್ಗಳಾಗಬೇಕು ಮತ್ತು ವಿಳಂಬ ಆಗಬಾರ್ದು ಅಂತ ಹೇಳಿ ಮತ್ತು ಒಳ್ಳೆಯ ಗುಣಮಟ್ಟದ ಔಷಧಿಗಳು ಸಿಗಬೇಕು ಅಂತ ನಾವು ಆಡಳಿತಾತ್ಮಕವಾದ ಬದಲಾವಣೆ ಮಾಡಿದ್ದೀವಿ. ಅಲ್ಲಿ ಒಂದು IAS ಅಧಿಕಾರಿನೇ ಈಗ ನಾವು MD ಮಾಡಿದ್ದೀವಿ ಮತ್ತು ಕೆಲವು KS ಆಫೀಸರ್ಸ್ನು ಕೂಡ ಅಲ್ಲಿ ಪೋಸ್ಟಿಂಗ್ ಕೊಡಿಸಿದ್ದೀವಿ. ಅಲ್ಲಿ ಯಾರೇ ಈಗ ಹೊಸ ನಮಗೆ ಸಪ್ಲೈಯರ್ ಬಂದರೆ ಕಂಪಲ್ಸರಿ ನಾವು ಅವರ ಫ್ಯಾಕ್ಟ್ರಿ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಅವರ ಒಂದು ಕ್ವಾಲಿಟಿ ಟೆಸ್ಟಿಂಗ್ ಅನ್ನು ಕೂಡ ಸಪ್ಲೈ ನಮಗೆ ಅವ್ರ ಪರ್ಚೇಸ್ ಆರ್ಡರ್ ಕೊಟ್ಟ ಮೇಲೆ ನಮಗೆ ಅವರು ಸಪ್ಲೈ ಮಾಡಿದ ಮೇಲೆ ನಮ್ಮ ಗೋಡೌನಿಂದ ನಾವು ಇನ್ನೊಮ್ಮೆ ಚೆಕ್ ಮಾಡ್ತೀವಿ ಕ್ವಾಲಿಟಿ. ಪ್ರತಿಯೊಂದು ಬ್ಯಾಚಿನ ಸ್ಯಾಂಪಲ್ ನಾವು ಟೆಸ್ಟ್ ಮಾಡ್ತೀವಿ. ಅದಾದ್ಮೇಲೆ ನಾವು ನಮ್ಮ ಆಸ್ಪತ್ರೆಗಳಿಗೆ ಕಳಿಸುವಂಥದ್ದು. ಮೊದಲು ಆ ಥರ ಇರಲಿಲ್ಲ, ಅವ್ರು ಸಪ್ಲೈ ಮಾಡಿದ ತಕ್ಷಣ ಕಳಿಸ್ಕೊಡ್ತಾ ಇದ್ದೋ, ಆಮೇಲೆ ಚೆಕ್ ಮಾಡ್ತಾ ಇದ್ದೋ. ಈಗ ಚೆಕ್ ಮಾಡಿ ನಂತರ ಸಪ್ಲೈ ಆಗೋ ಥರ ಮಾಡಿದ್ದೀವಿ. ಸೊ ಬೇಕಾದಷ್ಟು ಈ ಥರ ಎಲ್ಲ ಸುಧಾರಣೆ ಕ್ರಮಗಳು ತಗೊಳ್ತಾ ಇದ್ದೀವಿ. ಸೊ ಅದರಿಂದ ಈ ಕಾರ್ಪೊರೇಷನ್ನು ಒಂದು ಗಟ್ಟಿ ಮಾಡ್ತಾ ಇದ್ದೀವಿ, ಆಡಳಿತಾತ್ಮಕವಾಗಿ ಇದಕ್ಕೆ ಗಟ್ಟಿ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಡಿಬೇಕು, ಒಳ್ಳೊಳ್ಳೆ ಅಧಿಕಾರಿಗಳು ಇರಬೇಕು. ಯಾಕಂದರೆ ಇದು ಸಾವಿರಾರು ಕೋಟಿ ರೂಪಾಯಿ ಅಷ್ಟು ಯಾಕಂದರೆ ನಮ್ಮ ಇಲಾಖೆದು ಮಾಡ್ತಾ ಇದೆ. ಮುಂದಿನ ದಿವಸದಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆದು ಇದೆ, ಅವ್ರದ್ದು ಕೂಡ ಈ ಕಾರ್ಪೊರೇಷನ್ ಮುಖಾಂತರನೇ ತಗೊಳ್ಬೇಕು ಅಂತ ನಮ್ಮ ಉದ್ದೇಶ. ಯಾಕಂದ್ರೆ ಅವ್ರದೆಲ್ಲ ಈಗ ಆಸ್ಪತ್ರೆ ಮಟ್ಟದಲ್ಲಿ ಅವರೇ ಖರೀದಿ ಮಾಡೋದು. ಈಗ ನಾವು ಖರೀದಿ ಮಾಡಿಕೊಟ್ರೆ ಬೆಲೆನೂ ಕಮ್ಮಿ ಆಗ್ತದೆ, ಕ್ವಾಲಿಟಿನೂ ಚೆಕ್ ಆಗ್ತದೆ, ಪಾರದರ್ಶಕತೆ ಇರ್ತದೆ. ಯಾಕಂದ್ರೆ ನಾವು ಟೆಂಡರ್ ಪ್ರೊಸೆಸ್ ಅಲ್ಲೇ ಹೋಗ್ತೀವಿ, ಬಹಳ ಸ್ಟ್ರಿಕ್ಟ್ ಆಗಿರ್ತೀವಿ. ಇದೆಲ್ಲ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ. ಇನ್ನೊಂದು ಸರ್, ಜನಸಂಖ್ಯೆ ಆಧಾರದಲ್ಲಿ ಆಸ್ಪತ್ರೆಗಳ ನಿರ್ಮಾಣ ಅಂತ ಕುತೂಹಲ ಇತ್ತು. ಅಂದ್ರೆ ಯಾವ ತರ ವಿಂಗಡಣೆ ಆಗುತ್ತೆ, ಹೆಂಗೆ ಇದು ಪ್ಲಾನ್ ಮಾಡ್ಕೊಂಡಿಲ್ಲ? ಅದು ಮೊದಲಿಂದನೂ ಇದೆ, ಮಾನದಂಡಗಳಿದೆ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 20,000ದಿಂದ 30,000 ಜನಸಂಖ್ಯೆ ಇರಬೇಕು, 15,000ದಿಂದ 25,000-30,000ವರೆಗೂ ಇರಬೇಕು. ಆಮೇಲೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿದ್ರೆ ಅದು 70,000ದಿಂದ 1,00,000 ಹೆಚ್ಚು ಕಡಿಮೆ ಜನಸಂಖ್ಯೆ ಇರಬೇಕು. ಆವಾಗ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ಬೋದು. ತಾಲೂಕಾ ಮಟ್ಟದ ತಾಲೂಕು ಆಸ್ಪತ್ರೆ, ಜಿಲ್ಲಾ ಮಟ್ಟದ ಜಿಲ್ಲಾ ಆಸ್ಪತ್ರೆ, ಈ ಥರ. ಮತ್ತು ಗ್ರಾಮ ಮಟ್ಟದಲ್ಲಿ ನಮ್ಮ ಸಬ್ ಸೆಂಟರ್ಗಳಿದೆ, ಅದು ಕೂಡ ಒಂದು ಹಳ್ಳಿಗೆ ಅಥವಾ 2 ಹಳ್ಳಿಗೆ ಒಂದೊಂದು ಉಪಕೇಂದ್ರ ಇರಬೇಕು. ಇದು ನಮ್ಮ ಮಾನದಂಡ, ಹಳೆಯ ಮಾನದಂಡ. ಹೃದಯ ಜ್ಯೋತಿ ಅನ್ನುವಂತಹ ಕಾರ್ಯಕ್ರಮದ ಬಗ್ಗೆ ಹೇಳಿ. ಅದು ನಮ್ಮ ಬಹಳ ಯಶಸ್ವಿಯ ಕಾರ್ಯಕ್ರಮ, ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ಅದರಿಂದ ಏನಂತ ಹೇಳಿದ್ರೆ ನಾವು ಯಾರ್ಯಾರಿಗೆ ಈ ಹೃದಯಘಾತ ಆಗುವಂಥ ಸನ್ನಿವೇಶ ಇದ್ದಾಗ ಅವರು ಗೊತ್ತಿರೋದಿಲ್ಲ, ಚೆಕಪ್ ಹೋಗ್ತಾರೆ, ಎದೆ ನೋವು ಅಂತ ಹೇಳ್ತಾರೆ, ಕಫ ಅಂತ ಹೇಳ್ತಾರೆ. ಅವಾಗ ECG ಚೆಕ್ ಮಾಡ್ತೀವಿ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ. ಚೆಕ್ ಮಾಡಿದಾಗ ಕೆಲವರಿಗೆ ಈಗ AA ಮುಖಾಂತರ ಅದನ್ನು ನಾವು ಆ ಒಂದು ECGಯನ್ನು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಮಾಡಿದ್ವಿ. ಅದು ನಮ್ಮ ಬೆಂಗಳೂರಲ್ಲಿ ಇರುವಂಥ ಒಂದು ಸರ್ವರ್ಗೆ ಬರ್ತದೆ, ಅಲ್ಲಿ AI ಸ್ಕ್ಯಾನ್ ಮಾಡ್ತದೆ. ಇವ್ರಿಗೆ ಹೃದಯಘಾತ ಆಗುವಂಥ ಸನ್ನಿವೇಶ ಇದೆ ಅಂತ ಅದು ಹೇಳಿದಾಗ ಅವಾಗ ಕಾರ್ಡಿಯಾಲಜಿಸ್ಟ್ ರೆಫರ್ ಆಗುತ್ತೆ. ಅವ್ರು ಚೆಕ್ ಮಾಡ್ತಾರೆ. ಅವ್ರು ಚೆಕ್ ಮಾಡಿ ಹೌದಪ್ಪ ಇವ್ರಿಗೆ ಕ್ಲಾಟ್ ಆಗಿದೆ, ಏನಾಗುತ್ತೆ ಹೃದಯಘಾತ ಆಗುವಂಥದ್ದು ಕೆಲವು ಹೃದಯಘಾತಗಳು ಹೆಂಗಂತ ಹೇಳಿದ್ರೆ ಅದು ಬ್ಲಾಕ್ ಆಗಿರ್ತದೆ. ಆ ಕ್ಲಾಟ್ನ ನಾವು ಕರಗಿಸಿದ್ರೆ ಮತ್ತೆ ಬ್ಲಡ್ ಫ್ಲೋ ಆಗುತ್ತೆ, ಬದುಕ್ಬಿಡ್ತಾರೆ. ನಂತರ ಬೇಕಾದ್ರೆ ಆಮೇಲೆ ಚಿಕಿತ್ಸೆ ತಗೋಬಹುದು, ಸ್ಟೆಂಟ್ ಹಾಕೊಳ್ಳೋದಕ್ಕೋ ಇನ್ನೊಂದು. ಬಟ್ ಆ ಸಮಯಕ್ಕೆ ಆ ಕ್ಲಾಟು ಕರಗಬೇಕು, ತತ್ಕ್ಷಣದ ಟ್ರೀಟ್ಮೆಂಟ್, ಅವಾಗ ಬದುಕ್ತಾರೆ. ಇದು ಆ ಗೋಲ್ಡನ್ ಅವರ್ ಬಹಳ ಮುಖ್ಯ. ಆ ಫಸ್ಟ್ 2-3 ಅವರ್ಸ್ ಅಲ್ಲಿ ಇದು ಅವರು ಆಸ್ಪತ್ರೆ ತಲುಪೋಷ್ಟಕ್ಕೆ ತೀರೋಗ್ತಾರೆ. ಸೊ ನಮಗೆ ಅದನ್ನು ಉಳಿಸ್ಬೇಕು ಅಂತ ಹೇಳಿ ಒಂದೊಂದು ಇಂಜೆಕ್ಷನ್ ಅದಕ್ಕೆ ಒಂದು ಸುಮಾರು 20,000-25,000 ರೂಪಾಯಿ. ಅದನ್ನು ನಾವು ಈ 80 ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಅದನ್ನು ಅಳವಡಿಸಿದ್ದೇವೆ, ಫ್ರೀಯಾಗಿ ಕೊಡ್ತೀವಿ. ಅವರು ಈ ECG ಆಗಿ AI ಮುಖಾಂತರ ಚೆಕ್ ಮಾಡಿ, ಕಾರ್ಡಿಯಾಲಜಿಸ್ಟ್ ಚೆಕ್ ಮಾಡಿ ಮತ್ತೆ ವಾಪಸ್ ಮೆಸೇಜ್ ಕೊಡ್ತೀವಿ ತಾಲೂಕು ಆಸ್ಪತ್ರೆಗೆ. ಅವರು ನೀವು ಇಂಜೆಕ್ಷನ್ ಕೊಡಿ ಅಂತ ಮೆಸೇಜ್ ಕೊಟ್ಟರೆ ಅವ್ರು ಕೊಡ್ತಾರೆ. ಇದೆಲ್ಲ ಆಗುವಂಥದ್ದು ಕೇವಲ 8ರಿಂದ 10 ನಿಮಿಷ ಒಳಗಡೆ. ವಿದಿನ್ 10 ಮಿನಿಟ್ಸ್ ಈ ಪ್ರೊಸೆಸ್ ಮುಗ್ದೋಗ್ತದೆ. ಈ ರೆಫರ್ ಆಗೋದು, ಅವ್ರು ನೋಡೋದು, ಅವ್ರು ಮತ್ತೆ ಇವ್ರು ತಿಳಿಸೋದು, ಇವ್ರು ಕೂಡಲೇ ಇಂಜೆಕ್ಷನ್ ಕೊಡೋದು. ಸೊ ಅವ್ರು ಬದುಕಿಸ್ತೀವಿ ನಾವು. ಈ ತರ ಸುಮಾರು 12,000 ಜನರಿಗೆ ನಾವು ಈ ಇಂಜೆಕ್ಷನ್ ಕೊಡಿಸಿದೀವಿ. ಅದು ಅದ್ಭುತ. ಅದು ಯಾಕಂದ್ರೆ ಹೆಚ್ಚು ಕಡಿಮೆ ಅವ್ರ ಹೃದಯನ ಉಳಿಸ್ದು, ಅವ್ರ ಜೀವ ಉಳಿಸ್ದು, ಕುಟುಂಬಗಳನ್ನು ಉಳಿಸ್ದಂಗೆನೆ. ಸೊ ಈಗ ನಾವು ಇದನ್ನ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡ್ಬೇಕು ಈ ವರ್ಷ ಅಂತ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಕೂಡ ಹೋಗ್ಬೇಕು ಮತ್ತು ಕೆಲವು ಹೈ ಲೋಡ್ ಇರುವಂತ ಹೆಚ್ಚು ಜನ ಬರುವಂತ ಸಮುದಾಯ ಕೇಂದ್ರಗಳು ಕೂಡ ತಗೊಳ್ಬೇಕು ಅಂತ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಎಲ್ರಿಗೂ ಮುಟ್ಲಿ ಈ ವರ್ಷ ಅಂತ. ಬಹಳ ಯಶಸ್ವಿಯಾದಂತ ಯೋಜನೆ.